ಈಗ ಚಿಕ್ಕಮಗಳೂರಲ್ಲಿ ಪಾಲಿಸ್ತಾನ್ ಧ್ವಜವನ್ನು ಹಾರಿಸುವಂತ ಕೆಲಸ ಆಗಿದೆ. ನಿನ್ನೆ ಸುಮಾರು ಒಂದು 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಒಂದು 4 ವೀಲ್ನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ. ಅಂದರೆ ನಿಮಗೆ ವಿತೌಟ್ ಪರ್ಮಿಷನ್ನು ಬೈಕಲ್ಲಿ ಬೇರೆ ಬೇರೆ ರೋಡ್ಗಳಲ್ಲಿ ಓಡಾಡಿಸ್ಕೊಂಡು ಹೋಗಿದ್ದಾರೆ. ಆರಂಭದಲ್ಲಿ ಯಾವ ಧ್ವಜ ಅಂತ ಬಹಳ ಜನರಿಗೆ ಅರ್ಥ ಆಗಿಲ್ಲ. ಒಂದ್ ಕಡೆ ಅವರು ಇಸ್ಲಾಂ ಧ್ವಜ ಹಿಡಿದಿದ್ದಾರೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಧ್ವಜ ಹಿಡಿದಿದ್ದಾರೆ. ಇದು ಯಾವ ಧ್ವಜ ಏನು ಅಂತ ಅರ್ಥ ಆಗಿಲ್ಲ. ಆದ್ರೆ ಕೆಲವರಿಗೆ ಏನೋ ಅನುಮಾನ ಬಂದು ಫೋಟೋ ತೆಗೆದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಇವ್ರು ಹಿಡಿದಿರೋದು ಪ್ಯಾಲೆಸ್ತೈನ್ ಧ್ವಜ ಅಂತ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯುವ ಮೋರ್ಚಾದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ನಾನು ಕೂಡ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದೆ. ಆಮೇಲೆ ನನಗೆ ಮಾಹಿತಿ ಸಿಕ್ತು, ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು. ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸ್ ಠಾಣೆ ಮುಂದೆ ಬಂದರು. ಅವ್ರನ್ನ ಸಮಜಾಯಿಸಿ ಕೇಳಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ, ಇದು ಕೇವಲ ಸಾಮಾನ್ಯ ಸಂಗತಿ ಅಲ್ಲ. ಒಬ್ಬ ಟೆರರಿಸ್ಟ್ ಆಗೋದಕ್ಕೆ ಮೊದಲು ಅವನನ್ನು ಮೈಂಡ್ ಸೆಟ್ ಮಾಡ್ತಾರೆ. ಮೈಂಡ್ ಸೆಟ್ ಮಾಡಿದ್ಮೇಲೆ ಅವನನ್ನೇ ಹ್ಯೂಮನ್ ಬಾಂಬ್ ಆಗಿ ಕೂಡ ಪ್ರಿಪೇರ್ ಮಾಡ್ತಾರೆ. ಈಗ ಪ್ಯಾಲೆಸ್ತೈನ್ ಧ್ವಜ ಹಿಡಿಬೇಕು ಅಂದ್ರೆ ಅದ್ ಹಿಂದ್ಗಡೆ ಮೈಂಡ್ ಸೆಟ್ ಮಾಡೋ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಯಾವ್ದು ನೆಟ್ವರ್ಕು, ಯಾರು ಅದ್ರ ಹಿಂದ್ಗಡೆ ಇದ್ದಾರೆ? ಇವತ್ತು ಪ್ಯಾಲೆಸ್ತೈನ್ ಧ್ವಜ ಹಿಡಿತಾರೆ, ಅವ್ರು ಯಾರ ಕೈನಲ್ಲೂ ರಾಷ್ಟ್ರಧ್ವಜ ಇರಲಿಲ್ಲ. ಇದಿದ್ದು ಕೇವಲ ಪ್ಯಾಲೆಸ್ತೈನ್ ಧ್ವಜ ಮತ್ತು ಇಸ್ಲಾಮಿನ್ ಧ್ವಜ. ಇದೇ ಮಾನಸಿಕತೆ ಭಾರತ ವಿರೋಧಿ ಆಗತ್ತೆ ಮತ್ತು ಭಯೋತ್ಪಾದಕರ ಆಗಲಿಕ್ಕೂ ಕಾರಣ ಆಗತ್ತೆ. ಅದರ ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆಯಾಗಿ ಇದು ಹಿಂದ್ಗಡೆ ಇರುವಂತ ನೆಟ್ವರ್ಕ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು. ಅವ್ರು ಯಾರು ಹಿಂದ್ಗಡೆ ಇದ್ದಾರೆ ಅಂತ ಅದನ್ನ ನೆಟ್ವರ್ಕ್ ಅನ್ನ ಡಿಸ್ಟ್ರಾಯ್ ಮಾಡಬೇಕಾದಂತ ಕೆಲಸ ಮಾಡಬೇಕಾಗತ್ತೆ. ಅದು ಮಾಡ್ದಲೇ ಕೇವಲ ಇದೊಂದು ಸಣ್ಣ ಘಟನೆ ಅಂತಂದ್ರೆ, ಈ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಹಂಗೆ ಇದ್ದಾರೆ, ಅವರಿಗೆ ಎಲ್ಲವೂ ಕೂಡ ಸಣ್ಣ ಘಟನೆ ಆಗೇ ಕಾಣುತ್ತೆ. ಅದಕ್ಕಾಗಿ ನಾನು ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಟ್ರೈನಿಂಗ್ ಸೆಂಟರ್ ಆಗ್ತಾ ಇದೆಯಾ? ಇಲ್ಲ, ಒಂದು 20 ವರ್ಷದ ಹಿಂದೆ ಕೊಪ್ಪದಲ್ಲಿ ಭಯೋತ್ಪಾದಕರಿಗೆ ತರಬೇತಿ ಕೊಡ್ತಕ್ಕಂಥ ನೆಟ್ವರ್ಕ್ ಅನ್ನ ಖಾಸಗಿ ಜಮೀನ್ ಪರ್ಚೇಸ್ ಮಾಡಿ, ಇನ್ನು ಮಲೆನಾಡು ದೂರದ ಮನೆಗಳು, ಅಲ್ಲಿ ಒಂದು ಖಾಸಗಿ ಜಮೀನ್ ಪರ್ಚೇಸ್ ಮಾಡಿ ಒಂದು ವೆಪನ್ಸ್ ಟ್ರೈನಿಂಗ್ ಕೊಡೋ ಕೆಲಸ ನಡೀತಿತ್ತು. ಅಲ್ಲೊಂದು ಅಜ್ಜಿಗೆ ಈ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಅವರೆಲ್ಲೋ ನಡ್ಕೊಂಡು ಹೋಗ್ತಿದ್ದರಿಗೆ ಗುಂಡು ಬಡ್ದು ಅದ್ರ ಹಿನ್ನೆಲೆ ಕೆದಕೊಂಡು ಹೋದಾಗ ಆವಾಗಲೂ ಕೂಡ ನಮ್ಮ ಬಜರಂಗದ ಕಾರ್ಯಕರ್ತರೇ ಅನುಮಾನಾಸ್ಪದ ಕಾರಣಕ್ಕೋಸ್ಕರ ದೂರು ಕೊಟ್ಟಿದ್ದು. ಫಸ್ಟ್ ಅನ್ಕೊಂಡ್ರು ಎಲ್ಲೋ ಶಿಕಾರಿಗೆ ಹೋದವರಿಗೆ ತಪ್ಪಿ ಗುಂಡು ಈ ಕಡೆ ಅಜ್ಜಿ ಕಾಲಿಗೆ ಬಿದ್ದಿರ್ಬೇಕು ಅಂತ ಹೇಳಿ. ಪೊಲೀಸರು ಹಾಗೆ ಮಾಡಿ ನಾವು ಕೇಳಿದಾಗ ಹೇಳಿದ್ರು, ಇದೆಲ್ಲೋ ಶಿಕಾರಿಗೆ ಅಂತ ಬಂದವರು ಆಕಸ್ಮಿಕ ಗುಂಡು ತಗಲಿದೆ ಅಂತ ಮುಚ್ಚಾಕಿದ್ರು. ನಾವು ಆ ಮನೆಗೆ ಬಂದು ಹೋಗ್ತಿದ್ದವ್ರ ಚಲನವಲನಗಳ ಮೇಲೆ ಅನುಮಾನ ಬಂದು ಕೊನೆಗೆ DIG ಹತ್ರ ಮಾತಾಡಿದ ಕಾರಣದಿಂದ DIG ಒಂದು ಡೀಟೇಲ್ ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಸ್ಕ್ವಾಡ್ನ ಬಿಡ್ತಾರೆ. ಸ್ಕ್ವಾಡ್ನಲ್ಲಿ ಪತ್ತೆ ಆಯಿತು ಯಾರವನು ಯಾಸಿನ್ ಭಟ್ಕಳ್ ಅವ್ರ ಗ್ಯಾಂಗು ಅಲ್ಲಿ ಟ್ರೈನಿಂಗ್ ಕೊಡೋ ಕೆಲಸ ಮಾಡ್ತಾ ಇದ್ರು ಅಂತೇಳಿ. ಕೆಲವುಗಳನ್ನ ಸ್ಲೀಪರ್ ಸೆಲ್ಗಳಾಗಿ ಮಾಡ್ಕೊಂಡಿರ್ತಾರೆ, ಕೆಲವು ಜಾಗಗಳನ್ನ ಟ್ರೈನಿಂಗ್ ಕೊಡೋದಕ್ಕೆ ಬಳಕೆ ಮಾಡ್ಕೊಂಡಿರ್ತಾರೆ. ಎಲ್ಲಿ ಟ್ರೈನಿಂಗ್ ಕೊಡ್ತಿರ್ತಾರೆ ಅಲ್ಲಿ ಯಾವುದೇ ಚಟುವಟಿಕೆ ಮಾಡಲ್ಲ. ಎಲ್ಲಿ ಸ್ಲೀಪರ್ ಸೆಲ್ ಮಾಡಿರ್ತಾರೆ ಅಲ್ಲಿ ಯಾವುದೇ ಚಟುವಟಿಕೆ ಮಾಡಲ್ಲ. ಚಟುವಟಿಕೆ ಮಾಡೋದೆಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಬಂದು ಇಲ್ಲಿ ಅವತ್ಕೊಳ್ಳೋದು, ಇಲ್ಲಿ ಟ್ರೈನಿಂಗ್ ಕೊಡೋದು ಕೆಲಸ ಮಾಡ್ತಿರ್ತಾರೆ. ಅದಾದ್ಮೇಲೆ ಅದು ಪತ್ತೆ ಆಯ್ತು. ನನಗೆ ಅನುಮಾನ ಇದೆ, ಈ ತರದ ಮಲೆನಾಡಿನ ಜಾಗಗಳನ್ನ ಒಂದು ಸ್ಲೀಪರ್ ಸೆಲ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ, ಇಲ್ಲ ಟ್ರೈನಿಂಗ್ ಸೆಂಟರ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಇದನ್ನ ಗಂಭೀರವಾಗಿ ತಗೊಳ್ಳದೆ ಇದ್ರೆ ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಅಪಾಯ ಇದೆ. ಒಳಗೆ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ, ಒಳಗೇನೆ ಭಾರತವನ್ನ ಮುಗಿಸುವಂತ ಷಡ್ಯಂತ್ರ ನಡೆಸ್ತಿದ್ದಾರೆ. ಪಾಪ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಓಟಿನ ಮೇಲೆ ಮಾತ್ರ ಆಸೆ. ಅವರಿಗೇನು ನಾನು ದೇಶಭಕ್ತರ ಅಲ್ಲ ಅಂತ ನಾನು ಹೇಳೋದಿಲ್ಲ,
ಆದ್ರೆ ಓಟಿನ ಆಸೆಯಿಂದ ಈ ಎಲ್ಲವನ್ನೂ ಬಿಟ್ಟು ಮತಾಂಧರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆ ಎಲ್ಲ ಬಿಟ್ಟು ಮತಾಂಧರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದಾಗಿ ಭವಿಷ್ಯದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೂ ಅಪಾಯ ಆಗಿ ಇದೆ ಅನ್ನೋದನ್ನು ಕೂಡ ಮರ್ತು ಬಿಟ್ಟಿದ್ದಾರೆ ಅವರು. ಇವತ್ತಿನ ಕಾಂಗ್ರೆಸ್ ನೀತಿ ಓಟಿನ ರಾಜಕಾರಣಕ್ಕಾಗಿ ಭವಿಷ್ಯದ ಅಪಾಯವನ್ನ ಮರೆತು ರಾಜಕಾರಣ ಮಾಡ್ತಿದ್ದಾರೆ. ಬಹಳ ದೊಡ್ಡ ಅಪಾಯಕಾರಿ ಆಟ. ಈ ಅಪಾಯಕಾರಿ ಆಟದಲ್ಲಿ ಮೈಮರ್ತ್ರ ಬಲಿಯಾಗೋದು ಭಾರತ.